ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀತಾ ನೆಸ್ಟ್. ಇಂದು ನಮ್ಮ ಕಾಲೇಜಿನಲ್ಲಿ ನಡೆದ ಆಶುಭಾಷಣ ಸ್ಪರ್ಧೆ ನಿಮಗೆ ತೋರಿಸ್ತೀನಿ. ಇದು ತುಂಬ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬನ್ನಿ ವಿಡಿಯೋ ನೋಡೋಣ. ವೇದಿಕೆಯ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಗೌರವಾನ್ವಿತ ಉಪನ್ಯಾಸಕರಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ನನ್ನ ಹೆಸರು ಸಹ ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ಇವಾಗ ನನಗೆ ಆಶುಭಾಷಣ ಬಹಳ ಪ್ರಾಮುಖ್ಯ. ಒಬ್ಬ ಮನುಷ್ಯ ಉನ್ನತವಾದ ಸ್ಥಾನಕ್ಕೆ ಬಂದ ಹೇಳಿದ್ರೆ ಮೊದಲನೇದಾಗಿ ಅವ್ನು ಮಾಡುವ ಸಾಧನೆಗಳು ಅಥವಾ ಅವನಲ್ಲಿ ಇರುವಂತಹ ಕೌಶಲ್ಯಗಳನ್ನ ಅವನು ಈ ಒಂದು ಶಿಸ್ತನ್ನ ಪ್ರತಿಯೊಬ್ಬ ಮನುಷ್ಯ ಪಾಲನೆ ಮಾಡುವಾಗ ಆತನ ಒಂದು ವ್ಯಕ್ತಿತ್ವ ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಸಮಾಜದಲ್ಲಿ ಆ ವ್ಯಕ್ತಿತ್ವ ವಿಕಸನಗೊಳ್ಳುತ್ತೆ. ಯಾವ ಮನುಷ್ಯ ಸಮಾಜದಲ್ಲಿ ಅವ್ನಿಗೆ ಎಷ್ಟೇ ಒಂದು ಪಡೆದಿರ್ಬೋದು, ಆತನ ಎಷ್ಟೇ ಆಸ್ತಿ ಇರ್ಬೋದು, ಐಶ್ವರ್ಯಗಳಿರ್ಬೋದು, ಅಂಕಗಳಿರ್ಬೋದು, ಆದ್ರೆ ಅವನ ನಡೆ ಶಿಸ್ತಿಲ್ಲದೆ ಹೋದ್ರೆ ಅವ್ನು ಯಾವ ರೀತಿಯಾಗಿ ಸಮಾಜದಲ್ಲಿ ಸಾಧ್ಯ ಇಲ್ಲ. ಅದೇ ಇನ್ನೊಂದು ಬಂದಾಗ ಒಬ್ಬ ವಿದ್ಯಾರ್ಥಿ ಜೀವನವನ್ನ ನೋಡಬಹುದು. ವಿದ್ಯಾರ್ಥಿ ಜೀವನ ಬಹಳ ಪ್ರಾಮುಖ್ಯವಾದದ್ದು. ಒಬ್ಬ ವಿದ್ಯಾರ್ಥಿ ಅವ್ನು ಎಷ್ಟು ಪಡಿತಾನೆ ಅಥವಾ ಅವ್ನು ಯಾವ ರೀತಿ ಫೀಸ್ ಕಟ್ತಾನೆ ಹೆಚ್ಚಾಗಿ ಅವನೊಂದು ಕಾಲೇಜಿಗೆ ಬರ್ತಾನೆ ಅಥವಾ ಶಾಲೆ ಅಥವಾ ತರಗತಿ ನೀಡ್ತಾನೆ ಅಂತಾದ್ರೆ ಮೊದಲು ಅವ್ರು ಎಲ್ಲರೂ ಪಡೆದು ಅವನೊಂದು ಶಿಕ್ಷಣ ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿ ಶಿಸ್ತು ಬಹಳ ಪ್ರಾಮುಖ್ಯ ಆಗ್ತದೆ. ಯಾಕಂದ್ರೆ ಒಬ್ಬ ಶಿಕ್ಷಕರು ತೆಗಿತಕ್ಕಿಂತ ಆತನನ್ನ ಹೆಚ್ಚಾಗಿ ನಡೆಯುವುದಾಗಿ ನಾವು ಅದೇ ಪ್ರಕಾರ ಆ ಒಂದು ಸಂಸ್ಕೃತಿ ಅಥವಾ ಆ ಒಂದು ಜ್ಞಾನ ಬಹಳ ರೀತಿಯಾಗಿ ಒಂದಾಗಿದೆ. ನಾನು ನನ್ನೊಂದು ಅಹಂಕಾರದ ಮೇಲೆಗೆ ಅಥವಾ ನನಗೆ ಬಹಳ ಕೌಶಲ್ಯ ನನಗೆ ಎಲ್ಲಾ ರೀತಿಯಾದ ಸೌಕರ್ಯ ಎಲ್ಲ ಪ್ರಯತ್ನ ಪಟ್ರೆ ಅದು ಅಸಾಧ್ಯವಾದಂತ ವಿಷಯ. ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು ಮೊದಲು ತನ್ನ ಶಿಸ್ತು ಕಲಿಸಿದ್ರೆ ತನಗೆ ತಾನೇ ಅವನ ಶಿಕ್ಷಣ ಅವನಿಗೆ ಕೊಡುವಂತಾಗಿದೆ. ಅವನ ನಡೆಯಲ್ಲಿ, ಅವನ ನುಡಿಯಲ್ಲಿ, ಅವನ ಮಾತುಗಳಲ್ಲಿ ಯಾವ ತಾನು ಶಿಕ್ಷಣವನ್ನ ನಾನು ಪಡೆಯುತ್ತೇನೆ, ನಾನು ಸ್ಥಾನಕ್ಕೆ ಬರುವಂತ ಅಸಾಧ್ಯವಾದಂತ ಕಾರ್ಯಗಳಾಗಿವೆ. ನಾವು ಸಮಾಜದ ಮನುಷ್ಯನ ಬಳಿಯಲ್ಲಿ ಎಷ್ಟು ಜ್ಞಾನ ಇದೆ ಆದ್ರೆ ಇಲ್ಲ ಅಂತ ಹೋದ್ರೆ ಆದ್ರೂ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಮಾತಾಡಿಸ್ತಾ ಇದಾರೆ, ಯಾರಾದ್ರೂ ಮುಂದೆ ಬರ್ತಾ ಇದಾರೆ ಅಂದ್ರೆ ಮೊದಲು ನಾವು ಒಂದು ಶಿಕ್ಷಣವನ್ನ ಕೇಳಲ್ಲ, ನಾವ್ ಯಾವ ಶಿಸ್ತುಬದ್ಧವಾಗಿ ಅವರನ್ನ ನಾವು ಮಾತಾಡ್ತೀವಿ ಅಂತ ಹೋಗ್ತೀವಿ. ಅದೇ ಒಬ್ಬ ವಿದ್ಯಾರ್ಥಿ ಬಂದಾಗ ತನಗೆ ಒಳ್ಳೆ ಒಳ್ಳೆ ಅಂಕಗಳು ಬಂದಿರ್ಬೋದು, ಆದ್ರೆ ಶಿಸ್ತು ಬಂದಾಗ ಆ ಒಂದು ವಿದ್ಯಾರ್ಥಿ ಶಿಸ್ತೇ ಹೋದ್ರೆ ಆಗ್ಲೂ ಒಂದು ಅಥವಾ ಆಮೇಲೆ ಬಟ್ಟೆಗಳನ್ನಾಗಿರ್ಬೋದು, ಬಟ್ಟೆ ಬಹಳ ರೀತಿ ಮಕ್ಕಳಿಗೆ ಮಾತ್ರ ಅಥವಾ ಒಬ್ಬ ವಿದ್ಯಾರ್ಥಿ ಶಿಕ್ಷಿತ ಕಾಣ್ತಾನೆ ಅಂತ ಇಲ್ಲ, ನಡೆಯುವ ಮೂಲಕ 80% ಅವ್ರು ತನ್ನ ಶಿಕ್ಷಣ ಯಾವ ರೀತಿ ಪ್ರತಿನಿಧಿಸ್ತಾನೆ ಎಂಬುದು ಬಹಳ ಗಂಭೀರ ಆಗಿದೆ. ಒಬ್ಬ ಶಿಸ್ತು ಯಾವ ಸಮಾನದಿಂದ ನಡೆಸ್ತೇನೆ. ನನಗೆ ಅಥವಾ ಆ ಒಂದು ಶಿಕ್ಷಣ ಆ ಒಂದು ಪ್ರಗತಿಗಾಗಿ ನಾವು ದಿನಗಳಲ್ಲಿ ವಿದ್ಯಾರ್ಥಿ ಇದೆ ತಕ್ಕಂತ ಅವ್ರ ಶಿಸ್ತು ಇಲ್ಲದೆ ಇರೋ ಕಾರಣ ಅನೇಕ ಒಂದು ವಿದ್ಯಾರ್ಥಿ ಏನಾಗ್ತದೆ ತಾನು ತಂತ್ರಕಾಲ ಈ ಒಂದು ಶಿಸ್ತು ಪ್ರತಿ ವಿದ್ಯಾರ್ಥಿ ನಡ್ಕೊಂಡು ಹೋದ್ರೆ ಸುಂದರವಾಗ್ತದೆ ಅಂತ ನಾನು ಆಶಯ. ಅದಕ್ಕೋಸ್ಕರ ಸಾಧ್ಯ
ಮತ್ತೆ ವೇಟ್